ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಮಾಜಿ ಶಾಸಕರಾದಂಥ ಪ್ರೀತಮಣ್ಣ ಅವರು ಹೇಳಿದ ಪ್ರಕಾರ ಮುಂದಿನ ಚುನಾವಣೆಯನ್ನು, ದಾವಣಗೆರೆ ದಕ್ಷಿಣದ ಚುನಾವಣೆಯನ್ನು ಭಾಳಷ್ಟು ಎಚ್ಚರಿಕೆಯಿಂದ ಈ ಸರಿ ನಾವು ಮಾಡ್ತಾ ಇದ್ದೀವಿ. ದಾವಣಗೆರೆ ದಕ್ಷಿಣದ ಜನ ರಿಪಬ್ಲಿಕ್ ಆಫ್ ದಾವಣಗೆರೆಯನ್ನು ನೋಡಿ ಇವತ್ತು ಕಾಂಗ್ರೆಸ್ಸಿನ ಸಚಿವರ ಹಿಂದೆ ಮುಂದೆ ಅಡ್ಡಾಡ್ತಿಂತ ಇದ್ದಂಥವರು ಡ್ರಗ್ಸ್ ದಂಧೆಯಲ್ಲಾಗಲಿ, ಮಟ್ಕಾ ಜೂಜಾಟದಲ್ಲಾಗಲಿ, ಮೊನ್ನೆ ನಡೆದಂಥ ಅನಾಗರಿಕ ವರ್ತನೆ ಅಂದರೆ ತಪ್ಪಾಗಲಿಕ್ಕಿಲ್ಲ, ಪೊಲೀಸರ ಮೇಲಿನ ದೌರ್ಜನ್ಯ ಆಗಲಿ, ಒಟ್ಟಾರೆಯಾಗಿ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದಂಥ ಕಾಂಗ್ರೆಸ್ಸಿನ ವಿರುದ್ಧ ಇಡೀ ಜನ ಹೊರಟಿರೋದು ನಮ್ಮೆಲ್ಲರಿಗೂ ಕಂಡಿದೆ. ತಾವು ಕೂಡ ಮಾಧ್ಯಮದಲ್ಲಿ ಬಿತ್ತರಿಸಿದ್ದೀರಿ. ಇದಕ್ಕೊಂದು ಸ್ವರೂಪವನ್ನು ಕೊಡ್ತಾ ಒಂದು ರಾಜಕೀಯ ಪಕ್ಷವಾಗಿ ಒಂದು ಒಳ್ಳೆಯ ನಾಯಕತ್ವವನ್ನು ಕೊಡಬೇಕು ಅನ್ನೋ ಕಾರಣಕ್ಕೋಗಿ ನಾವು ಈ ಬಾರಿಯ ದಕ್ಷಿಣದ ಚುನಾವಣೆಯನ್ನು ಖಂಡಿತವಾಗಿ ನಮ್ಮ ವಶ ಮಾಡಿಕೊಳ್ಳೋದ್ರಲ್ಲಿ ಎರಡು ಮಾತಿಲ್ಲ. ಆ ಕಾರಣಕ್ಕೋಸ್ಕರನೇ ಇವತ್ತು ಬೆಳಗ್ಗೆಯಿಂದ ಒಂದು ಹಂತದಲ್ಲಿ ಸಂಘಟನಾ ಪರವಾಗಿ, ಅಂದರೆ ಮಂಡಲದ ಅಧ್ಯಕ್ಷಗಳು, ಪ್ರಧಾನ ಕಾರ್ಯದರ್ಶಿಗಳು, ಮಂಡಲದ ಪೂರ್ಣ ಸಮಿತಿ, ಬೂತ್ ಕಮಿಟಿಗಳು, BLA 2, BLA 1, SIR ಒಂದು ಭಾಗದಲ್ಲಿ ಚರ್ಚೆ ಮಾಡಿದ್ವಿ. ನಂತರದ ಚರ್ಚೆ ಮುಂದಿನ ಚುನಾವಣೆಯಲ್ಲಿ ನಾವು ಯಾರ್ಯಾವ ಕೆಲಸಗಳನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಘಟನಾತ್ಮಕವಾಗಿ ಯೋಚನೆ ಮಾಡಿದ್ದಾಯಿತು. ಹಾಗೆ ಇನ್ನೊಂದು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದು ಅಂದರೆ, ಏನು ಮೊನ್ನೆ ನಮ್ಮ ವಿತ್ತ ಸಚಿವರಾದಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರೇನು ಒಂದು ದೇಶದ ಆರ್ಥಿಕತೆಗೆ ಭದ್ರ ಬುನಾದಿಯನ್ನು ಹಾಕುವಂಥ ಒಂದು ಬಜೆಟನ್ನು ಮಂಡಿಸಿದರೋ, ಅದನ್ನು ಮುಂದುವರಿಸ್ಕೊಂಡು ನಾವು ಮತ್ತು ಕೃಷಿಯ ಸಮಾವೇಶವನ್ನು ಮಾಡಬೇಕು ಅಂತ ಯೋಚನೆ ಮಾಡಿ ದಿನಾಂಕ 13ನೇ ತಾರೀಕು ಅಂದರೆ ಶುಕ್ರವಾರ ದಿನ ವಾಣಿ ಹೋಂಡಾ ಗ್ರೌಂಡಲ್ಲಿ ಒಂದು 25,000 ಜನನ ಸೇರಿಸಿ ಒಂದು ದೊಡ್ಡ ಸಮಾವೇಶವನ್ನು ಮಾಡಬೇಕಂತ ಯೋಚನೆ ಆಗಿದೆ. ಆ ಕಾರ್ಯಕ್ರಮದ ಬಗ್ಗೆ ಕೂಡ ಯೋಚನೆ ಆಗಿದೆ. ಆ ಕಾರ್ಯಕ್ರಮದ ಬಗ್ಗೆನೇ ಇಷ್ಟೊತ್ತು ಜಿಲ್ಲಾ ಕೋರ್ ಕಮಿಟಿ ಮತ್ತು ಪ್ರಮುಖರ ಸಭೆಯಾಗಿ ಯೋಚನೆ ಮಾಡಿ ಈ ಬಗ್ಗೆ ನಿರ್ಣಯವನ್ನು ತಗೊಂಡಿದ್ದೀವಿ. ಇಷ್ಟು ಕಾರ್ಯಕ್ರಮಗಳನ್ನು ಬೆಳಗಿಂದ ಯೋಚನೆ ಮಾಡಿದ್ದೀವಿ. ಮುಂದಿನ ಹಂತವಾಗಿ ಈಗ ದಾವಣಗೆರೆ ದಕ್ಷಿಣದ ಮಹಾಶಕ್ತಿ ಕೇಂದ್ರ ಮೇಲ್ಪಟ್ಟಿರುವಂಥ ಕಾರ್ಯಕರ್ತರ ಸಭೆಯನ್ನು ಕರೆದಿದ್ದೀವಿ. ಸಂಘಟನಾತ್ಮಕವಾಗಿ ನಾವೆಲ್ಲರೂ ಕೂಡ ಮುಂದಕ್ಕೆ ಹೆಜ್ಜೆ ಇಟ್ಟಿದ್ದೀವಿ. ಮುಂದಿನ ಚುನಾವಣೆಯನ್ನು ಖಂಡಿತವಾಗಿ ನಮ್ಮ ವಶ ಮಾಡಿಕೊಳ್ಳೋದ್ರೆ ಎರಡು ಮಾತಿಲ್ಲ.